ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ತೃತೀಯ ಸೆಮಿಸ್ಟರ್ BBAನಲ್ಲಿ ಬರ್ತಾ ಇರತಕ್ಕಂತಹ ಬೀಗ ಮತ್ತು ಬೀಗದ ಕೈ ಅಂತಕ್ಕಂತಹ ಒಂದು ಕಥೆಯ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಈ ಕತೆ ಏನನ್ನು ಮಾತಾಡುತ್ತೆ ಅಂತ ಹೇಳಿದ್ರೆ, ನಗರದ ಯಾಂತ್ರೀಕರಣ ಅಂದರೆ ಮೆಕ್ಯಾನಿಕಲ್ ಲೈಫ್ ಬಗ್ಗೆ ಮಾತಾಡ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತಿನ ಜನಮಾನಸದಲ್ಲಿ ಮೆಕ್ಯಾನಿಕಲ್ ಲೈಫ್ ಅಂತಕ್ಕಂಥದ್ದು ತುಂಬ ಅತಿ ಮುಖ್ಯವಾಗಿ ಕಾಣಿಸ್ಕೊಳ್ತಾ ಇರತಕ್ಕಂತಹ ಒಂದು ಸಂದರ್ಭ. ನಾವು ಒಂದು 30-40 ವರ್ಷ ಹಿಂದಕ್ಕೆ ಹೋಗಿದರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಬದುಕನ್ನು ನಾವು ಕಾಣ್ತಾ ಇರಲಿಲ್ಲ. ಆದರೆ ಇವತ್ತಿನ ಸಂದರ್ಭಕ್ಕೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೇಗೆ ಬದಲಾಗ್ತಾ ಹೋಗ್ತಾ ಇದೆಯೋ ಅಥವಾ ತನ್ನನ್ನು ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಹೇಗೆ ಮಾಡ್ಕೊಳ್ತಾ ಹೋಗ್ತಾ ಇದೆಯೋ, ಹಾಗೆ ಮನುಷ್ಯನ ಬದುಕು ಅಂತಕ್ಕಂಥದ್ದು ಕೂಡ ಮೆಕ್ಯಾನಿಕಲ್ ಅಥವಾ ಯಾಂತ್ರೀಕರಣದ ರೂಪದಲ್ಲಿ ಕಾಣ್ತಾ ಹೋಗ್ತಾ ಇದೆ. ಅಲ್ಲಿ ಅವನಿಗೆ ಏನು ಅನ್ಸುತ್ತೆ ಅಂದರೆ, ನಾನು ಒಬ್ಬನೇ, ಇನ್ನಿರ್ತಕ್ಕಂಥವ್ರು ಯಾರೂ ಕೂಡ ನನಗೆ ಬೇಡ, ಅಂದರೆ ನಾನು ಒಬ್ಬನೇ ಬದುಕಬೇಕು ಅನ್ನೋ ರೀತಿಯಲ್ಲಿ ಅವನ ಮನಸ್ಥಿತಿ ಅನ್ನೋದು ಬದಲಾಗ್ತಾ ಹೋಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಈ ಬೀಗ ಮತ್ತು ಬೀಗದ ಕೈ ಅಂತಕ್ಕಂಥ ಒಂದು ಕಥೆಯನ್ನು ನಾವು ನೋಡ್ತಾ ಹೋಗ್ಬೋದು. ಈ ಕಥೆಯಲ್ಲಿ ಗುರುತಿಸ್ಕೊಳ್ತಕ್ಕಂತಹ ಪಾತ್ರಗಳು ಒಂದು ಸುರೇಶ, ಅದಾದಮೇಲೆ ಸಂಜೀವಿನಿ, ಅದಾದಮೇಲೆ ಲಾಕಡವಾಲ ಅಂಥೇಳಿ ಈ 3 ಪಾತ್ರಗಳನ್ನು ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಈ 3 ಪಾತ್ರಗಳಲ್ಲಿ ಅತಿ ಮುಖ್ಯವಾಗಿ ಗುರುತಿಸ್ಕೊಳ್ತೇವೆ ಅಂದರೆ ಯಾಂತ್ರಿಕತೆಗೆ ತುಂಬ ಅತಿ ಮುಖ್ಯವಾಗಿ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಸುರೇಶ. ಸೊ ಕತೆ ಈ ರೀತಿ ಶುರುವಾಗ್ತಾ ಹೋಗುತ್ತೆ. ಇವನು ಪ್ರತಿದಿನ ಆಫೀಸ್ಗೆ ಹೇಗೆ ಹೊರಡ್ತಾನೋ ಅದೇ ರೀತಿಯಾಗಿ ಇವತ್ತು ಕೂಡ ಅವನು ಆಫೀಸಿಗೆ ಹೊರಡ್ತಾ ಹೋಗ್ತೇನೆ. ಮನೆಗೆ ಬೀಗ ಮತ್ತು ಬೀಗದ ಕೈಯನ್ನು ಹಾಕಿ ಅವನು ಹೋಗ್ತಾ, ಅಂದರೆ ಅದು ತುಂಬ ದೊಡ್ಡದಾಗಿರ್ತಕ್ಕಂತಹ ಒಂದು ಬೀಗ, ಅದರ ಕೀಯು ಕೂಡ ತುಂಬ ದೊಡ್ಡದಾಗಿದೆ. ಅದನ್ನು ಹಾಕಿ ಅವನು ಮನೆಯಿಂದ ಆಫೀಸ್ ಕಡೆಗೆ ಹೊರಡ್ತಾ ಹೋಗಿ ಬಂದ ಮೇಲೆ ಒಂದು ಸ್ವಲ್ಪ ದೂರಕ್ಕೆ ಹೋಗ್ತಾನೆ. ಹೋಗಿ ಬಂದಮೇಲೆ ನಿಜವಾಗ್ಲೂ ನಾನು ಕರೆಕ್ಟಾಗಿ ಸರಿ ಬೀಗ ಮತ್ತು ಬೀಗದ ಕೈಯನ್ನು ಹಾಕಿದ್ದೀನಾ ಅಂಥೇಳಿ ಅಂದ್ಕೊಂಡು ಮತ್ತೆ ಮನೆ ಹತ್ರಕ್ಕೆ ಬರ್ತಾನೆ. ಬಂದು ಮತ್ತೆ ಬೀಗದ ಕೈಯನ್ನು ಹಾಕಿ ತೆಗಿತಾನೆ. ಕರೆಕ್ಟಾಗಿ ಹಾಕಿದ್ದೀನಿ ಅಂಥೇಳಿ ಅಂದ್ಕೊಂಡು ಅವಾಗ ಅವನಿಗೆ ಖುಷಿ ಆಗುತ್ತೆ. ಅದಾದಮೇಲೆ ಅವನೇನು ಮಾಡ್ತಾನೆ, ಹೊರಡ್ತಾನೆ ಆಫೀಸ್ ಕಡೆಗೆ. ಹೊರಟು ಬರ್ತಾನೆ. ಬಂದ ಮೇಲೆ ಅವನೇನು ಮಾಡ್ತಾನೆ, ಟ್ರೈನ್ ಇಟ್ಕೊಳ್ಬೇಕು ಅಂಥೇಳಿ ಅಲ್ಲಿಗೆ ಬರ್ತಾನೆ. ಬಂದು ನಿಂತ್ಕೊಳ್ತಾನೆ. ನಿಂತ್ಕೊಂಡ ಮೇಲೆ ಅಲ್ಲೇ ನಿಂತಿರ್ತಕ್ಕಂತಹ ಸಂದರ್ಭದಲ್ಲಿ ಒಂದಿಬ್ಬರು ಹುಡುಗಿಯರನ್ನು ನೋಡ್ಬಿಟ್ಟು ಅವನನ್ನು ನೋಡಿ ನಗ್ತಾರೆ. ಅದಾದಮೇಲೆ ಇವನೇನೋ ಅವ್ರ ಕಡೆಗೆ ಯೋಚನೆ ಮಾಡ್ದಲ್ಲೇ ಟ್ರೈನನ್ನು ಹತ್ಕೊಂಡು ಒಳಗೆ ನಿಂತ್ಕೊಂಡಿರ್ತಾನೆ. ನಿಂತ್ಕೊಂಡು ಆ ಕಡೆ ಈ ಕಡೆ ಯಾವ ಕಡೆನೋ ನೋಡಿಕೊಂಡು ನಿಂತಿರ್ತಕ್ಕಂತಹ ಸಂದರ್ಭದಲ್ಲಿ ಅವನ ಹಿಂದೆ ನಿಂತಿರ್ತಕ್ಕಂಥ ಒಬ್ಬ ಗುಜರಾತಿ ಮುದುಕ, ಅವನು ತನ್ನ ಮೀಸೆ ಮೇಲೆ ಕೈ ಆಡಿಸ್ತಾ ನಿಂತಿರ್ತಾನೆ. ಅದಾದಮೇಲೆ ಹಾಗೆ ಅವನಿನ್ನು ಯಾವಾಗ ನನ್ನ ಕಡೆಗೆ ತಿರುಗ್ತಾನೋ, ಯಾವಾಗ ನಿನ್ನ ಕಡೆಗೆ ತಿರುಗ್ತಾನೋ ಅಂಥೇಳಿ ವೆಯ್ಟ್ ಮಾಡ್ತಾನೆ. ತನ್ನ ಮೀಸೆ ಮೇಲೆ ಕೈ ಆಡಿಸ್ಕೊಂಡು ನಿಂತಿರ್ತಾನೆ. ಸರಿ ಆಯಿತು, ಅಲ್ಲಿವರೆಗೂ ಕಾಯೋದಕ್ಕಾಗೋದಿಲ್ಲ, ಅವನನ್ನು ನಾನೇ ಕರೆದು ಮಾತಾಡಿಸ್ಲಾ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಅವರನ್ನು ಕರೆದುಬಿಟ್ಟು, ಕ್ಷಮಿಸಿ, ನಿಮ್ಮ ಕೀ ಏನಾದರೂ ನಿಮಗೆ ಬೇಡವಾಗಿದೆಯಾ? ನೋಡಿ, ಆ ಕಿಟಕಿ ಹತ್ರ ಇದೆ, ಅದಿನ್ನೇನು ಬೀಳ್ತಕ್ಕಂತಹ ಸಂದರ್ಭ ಅಂತ ಹೇಳ್ಬಿಟ್ಟು ಆ ಮುದುಕ ಹೇಳ್ತಾನೆ. ಆ ತಕ್ಷಣಕ್ಕೆ ಇವನಿಗೊಂದು ರೀತಿ ಭಯ ಆದಂಗೆ ಆಗೋಗುತ್ತೆ. ಯಾರಿಗೆ? ಸುರೇಶನ್ಗೆ. ಸರಿ ಆಯಿತು, ಅರೆ ಈ ಥರ ನನ್ನ ಕೀ ಬೀಳಕ್ಕೆ ಹೋಗ್ತಾ ಇದೆಯಾ ಅಂಥೇಳಿ ಕೇಶವ ಏನು ಮಾಡ್ತಾನೆ, ಸರಿ ಒಂದು ರೀತಿ ವಿಚಿತ್ರವಾಗಿರ್ತಕ್ಕಂಥ ರೀತಿಯಲ್ಲಿ ತನ್ನ ಮುಖವನ್ನು ಮಾಡ್ಕೊಳ್ತಾನೆ. ಮಾಡ್ಕೊಂಡಿದ್ದ ತಕ್ಷಣ ಮುದುಕ ಆ ಕೀಯನ್ನು ನೋಡ್ಬಿಟ್ಟು, ಏನಪ್ಪ ಇಷ್ಟು ದೊಡ್ಡದಾಗಿರ್ತಕ್ಕಂತಹ ಕೀ ಅಂಥೇಳಿ ಕೇಳ್ತಾನೆ. ಹಾಗೆ ಕೇಳಿದ ತಕ್ಷಣ, ಅದೂ ಅಲ್ಲದೆ ಇಂತಹ ಮುಂಬೈ ಅಂತಕ್ಕಂಥ ಮಹಾನಗರದಲ್ಲಿ ಇಂಥ ದೊಡ್ಡ ಕೀಗಳು ಬೇಕೇ ಬೇಕಾಗತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಮಾತು ಮುಂದುವರಿಸ್ತಾ ಹೋಗ್ತಾ ಇರಬೇಕಾದಾಗ, ನೀವು ಇಂತಹ ಕೀಯನ್ನು ಅಥವಾ ಬೀಗವನ್ನು ಎಲ್ಲಿ ತೆಗೆದುಕೊಂಡ್ರಿ ಅಂತ ಅವನು ಕೇಳ್ತಾನೆ. ಆದ ತಕ್ಷಣಕ್ಕೆ ಅವನೇನು ಹೇಳ್ತಾನೆ, ನಾವು ನನ್ನ ಊರಿನಲ್ಲಿ ಮಾವಿನ ಕುರುವೆ ಅಂತಿದೆ, ಮಾವಿನ ಕುರುವೆಯಲ್ಲಿ ನನ್ನ ಈ ಬೀಗಗಳನ್ನು ಮಾಡ್ತಕ್ಕಂಥ ಒಂದು ಪ್ರಖ್ಯಾತವಾಗಿರ್ತಕ್ಕಂಥ ಊರು, ಅಲ್ಲಿ ನಾನು ತೆಗೆದುಕೊಂಡೆ ಅಂಥೇಳಿ ಹೇಳಬೇಕು ಅಂತ ಅಂದ್ಕೊಂಡಿದ್ದ ತಕ್ಷಣ ಅವ್ನಿಗೆ ಏನು ಅನಿಸುತ್ತೆ, ಇವ್ರಿಗೆ ಯಾಕೆ ನನ್ನ ಹುಟ್ಟೂರಿನ ಬಗ್ಗೆ ನಾನು ಹೇಳ್ಕೊಳ್ಬೇಕು ಅಂಥೇಳಿ ಸುಮ್ಮನೆ ಆಗೋಗ್ತಾನೆ. ಅಂದರೆ ಇನ್ನೊಬ್ಬ ವ್ಯಕ್ತಿ ಹತ್ರನೂ ಕೂಡ ಮುಕ್ತವಾಗಿ ನಾನು ಮಾತಾಡ್ಕೋಬೇಕು ಅಂತಕ್ಕಂತಹ ಮನಸ್ಥಿತಿಯೂ ಕೂಡ ಯಾರ ಹತ್ರ ಇಲ್ಲ ಅಂತ ಹೇಳಿದ್ರೆ ಸುರೇಶನ ಹತ್ರ ಇಲ್ಲ. ಅಕಸ್ಮಾತ್ ಇವರೇನಾದರೂ ಹೇಳಿದ ಮೇಲೆ ಇವರಿಂದ ಏನಾದರೂ ನನಗೆ ಅನಾಹುತ ಆಗೋದ್ರೆ ಅನ್ನೋ ಒಂದು ಇನ್ಫೀರಿಯರ್ ಅಥವಾ ಇಂಪ್ರೊಟೆಕ್ಷನ್ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಹೇಳಬೇಕಾ ಬೇಡವಾ ಅಂಥೇಳಿ ಸುಮ್ಮನಾಗ್ಬಿಡ್ತಾನೆ. ಸರಿ, ಅದಾದಮೇಲೆ ಆ ಮುದುಕ ಏನು ಮಾಡ್ತಾನೆ, ಆ ಕೀಯನ್ನು ಹಾಗೆ ನೋಡ್ತಾ ಆ ಕೀಯನ್ನು ಅವನ ಕೈಯಲ್ಲಿ ಕೊಟ್ಬಿಟ್ಟು ಆ ಕಡೆಯಿಂದ ಹೊರಟು
ಬರಬೇಕಾದಾಗ ಇನ್ಮೇಲೆ ನೋಡಪ್ಪ ಇದು ಬೀಳದೇ ಇರೋ ರೀತಿಯಲ್ಲಿ ಇಟ್ಕೊಂಡು ಸರಿಯಾಗಿ ಇಟ್ಕೊಂಡು ಹೋಗಪ್ಪ ಅಂತ ಹೇಳಿ ಹೇಳ್ತಾನೆ. ಸರಿ ಅಂತ ಹೇಳಿ ಅಲ್ಲಿಂದ ಅವನು ಹೊರಟು ಆಫೀಸ್ ಕಡೆಗೆ ಬರ್ತಾನೆ. ಸೊ ಅವನು ಟ್ರೈನನ್ನು ಇಳಿದು ಆಫೀಸ್ ಕಡೆಗೆ ನಡ್ಕೊಂಡು ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ, ಏನಿದೆ ಆ ಪ್ಯಾಂಟಿನ ಜೇಬಿನ ಒಳಗಡೆ ಕೂತ್ಕೊಳ್ತಾ ಹೋಗುತ್ತೆ. ಅಲ್ಲಿ ಕೀಯನ್ನು ಒಳಗಡೆ ಇಟ್ಕೊಳ್ತಾನಲ್ವ, ಇಟ್ಕೊಂಡಿದ್ದ ತಕ್ಷಣ ಅಲ್ಲಿ ಬರ್ತಾನೆ, ಆಫೀಸ್ ಹತ್ರ ಬಂದಿದ್ದ ತಕ್ಷಣ ಲಿಫ್ಟ್ ನೋಡ್ತಾನೆ. ಲಿಫ್ಟಲ್ಲಿ ಆಗಲೇ ಕ್ಯೂ ಅನ್ನೋದು ಜಾಸ್ತಿ ಇರುತ್ತೆ. ಹೆಂಗೋ ಆ ಕ್ಯೂನಲ್ಲಿ ಒಳಗಡೆ ಹೋಗಿ ಸೇರಿಕೊಂಡು ಆ ಸುತ್ತಮುತ್ತ ಇರ್ತಕ್ಕಂಥವ್ರೆಲ್ಲವರನ್ನು ನೋಡಿ ನನಗೊಂದಷ್ಟು ಜನ ಪರಿಚಯ ಇದ್ದಾರೆ ಅನ್ನೋ ಒಂದು ಮುಖವನ್ನು ನೋಡ್ತಾನೆ. ಅದಾದಮೇಲೂ ಕೂಡ ಹಾಗೆ ಸುಮ್ಮನೆ ತನ್ನ ಪಾಡಿಗೆ ತಾನು ನಿಂತ್ಕೊಳ್ತಾನೆ. ಅದೇ ಕೈಯಲ್ಲಿ ಏನು ಮಾಡ್ತಾನೆ, ಆ ಬೀಗವನ್ನು ಇಟ್ಕೊಂಡಿರ್ತಕ್ಕಂತಹ ಜೇಬೇನಿದೆಯಲ್ಲ, ಜೇಬಿಂದ ಕೈಯನ್ನು ಹೊರಗೆ ತೆಗೆದಾಗ ಅವನ ಕೈ ಅಂತಕ್ಕಂಥದ್ದಾಗಲಿ ಬೆಹೋತು ಹೋಗ್ತಾ ಇರತ್ತೆ. ಸೊ ಅದರಿಂದ ಏನು ಮಾಡ್ತಾನೆ, ಆ ತನ್ನ ಜೇಬಲ್ಲಿರ್ತಕ್ಕಂಥ ಕರ್ಚೀಫನ್ನು ತೆಗೆದುಕೊಂಡು ತನ್ನ ಕೈಯನ್ನು ಒರೆಸ್ಕೊಂಡು ಹಾಗೆ ಆ ಕೀ ಮತ್ತು ಆ ಕರ್ಚೀಫ್ ಎರಡನ್ನೂ ಒಂದೇ ಒಂದು ಜೇಬ್ನಲ್ಲಿ ಇಟ್ಕೊಂಡು ಆ ಕ್ಯೂಯಿಂದ ಅಂದರೆ ಆ ಲಿಫ್ಟಿಂದ ಹೊರಗೆ ಬಂದು ತನ್ನ ಆಫೀಸ್ ಒಳಗಡೆ ನಡ್ಕೊಂಡು ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆಫೀಸ್ ಒಳಗಡೆ ಇರ್ತಕ್ಕಂಥವ್ರೆಲ್ಲರೂ ಕೂಡ ಅವನಿಗೆ ಗ್ರೀಟಿಂಗ್ಸ್ ಮಾಡ್ತಾ ಹೋಗ್ತಾ ಇದ್ರು ಕೂಡ ಅವನೇನು ಮಾಡ್ತಾನೆ, ಆ ಕಡೆ ಯಾವ ಕಡೆಗೂ ಯೋಚನೆ ಮಾಡ್ದಲೇ ತನ್ನ ಪಾಡಿಗೆ ತಾನು ಹೋಗಿ ಕೂತ್ಕೊಳ್ತಕ್ಕಂತಹ ಜಾಗವನ್ನು ನೋಡಿಕೊಂಡು ಆ ಕಡೆಗೆ ಹೋಗ್ತಾ ಇರ್ತಾನೆ. ಅಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಮಾತಾಡ್ಕೊಳ್ತಾರೆ, ಮೊದಲು ಇವ್ರು ಹಿಂಗಿರ್ಲಿಲ್ವಲ್ಲ, ಇವಾಗ ಯಾಕೆ ಹಿಂಗೆ ಆಗ್ತಿದ್ದಾರೆ ಅಂತ ಹೇಳಿ. ಅದಾದಮೇಲೆ ಅವನ ಜಾಗ ಯಾವುದೋ ಒಂದು ಮೂಲೆಯಲ್ಲಿ ಇರ್ತಕ್ಕಂತಹ ಜಾಗ. ಬಟ್ ಇವತ್ತೇನಾಗಿದೆ ಅಂದರೆ, ಪ್ರತಿದಿನ ಹೆಂಗೆ ಕುರ್ಚಿ ಮತ್ತು ಮೇಜುಗಳಿದ್ವೋ ಅದು ಇವತ್ತು ಅಸ್ತವ್ಯಸ್ತವಾಗಿರ್ತಕ್ಕಂಥದ್ದನ್ನು ಗಮನಿಸ್ಕೊಂಡ್ಮೇಲೆ ವಾಚ್ಮ್ಯಾನನ್ನು ಕರೆಸ್ತಾನೆ. ಯಾಕೆ ಹಿಂಗಿದೆ ಅಂತ ಹೇಳ್ಬಿಟ್ಟು ಗದರಿಸ್ತಾನೆ. ಆಮೇಲೆ ವಾಚ್ಮ್ಯಾನ್ ಏನು ಹೇಳ್ತಾನೆ, ಸೊ ಮೊದಲಿದ್ದಂಗೆ ಇತ್ತು, ಆದರೆ ಆ ಮುದುಕಿ ಅಂತ ಏನಿದ್ದಾಳಲ್ಲ ಲಾಕಡ ವಾಲ, ಇವಳು ಇದನ್ನು ಬದಲಾಯಿಸಿದ್ದು ಅಂತ ಹೇಳ್ತಾನೆ. ಅವಳಿಗೆ ಯಾಕಿದು ಅಂದರೆ ನೆನ್ನೆ ಸಂಜೆ ಬಂದ ಮೇಲೆ ಈ ಜಾಗದಲ್ಲಿ ಈ ಥರ ಇರಬಾರ್ದು ಅಂತ ಅವಳು ಹೇಳಿ ಜಾಗವನ್ನು ಚೇಂಜ್ ಮಾಡಿಸಿದ್ಮೇಲೆ ಯಾಕೆ ಅನ್ನೋದು ಅವನಿಗೆ ಗೊತ್ತಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂತಹ ಸಂಜೀವಿನಿ ಹುಡುಗಿ ಏನಿದ್ದಾಳಲ್ವ, ಇವಳನ್ನು ನೇರವಾಗಿ ಅವನಿಗೆ ಕಾಣೋ ರೀತಿಯಲ್ಲಿ ಅವಳು ಚೇರನ್ನು ಮತ್ತು ಮೇಜುಗಳನ್ನು ಅಸ್ತವ್ಯಸ್ತವಾಗಿ ಮಾಡಿಸಿಟ್ಟಿರ್ತಾಳೆ. ಸೊ ಅದು ಅವನಿಗೆ ಏನೋ ಇಷ್ಟ ಆಗಲ್ಲ ಅನ್ನೋದಕ್ಕೋಸ್ಕರ ಮತ್ತೆ ಅವನು ಆ ವಾಚ್ಮ್ಯಾನ್ಗೆ ಜೋರಾಗಿ ಹೇಳಿ ಮತ್ತೆ ತನ್ನ ಜಾಗ ಹೇಗಿತ್ತೋ ಹಾಗೆ ಮಾಡಿಸ್ಕೊಳ್ತಾನೆ. ಅದಾದಮೇಲೆ ಅಲ್ಲಿಂದ ವಾಚ್ಮ್ಯಾನ್ ಹೋಗ್ತಾನೆ. ಆಮೇಲೆ ಇವನು ಕೂತ್ಕೊಂಡಿರ್ತಕ್ಕಂತಹ ಜಾಗ ಏನಿದೆಯಲ್ಲ, ಇವನಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕ್ಯಾಬಿನ್ ಏನಿಲ್ಲ, ಇವನು ದೊಡ್ಡ ಮಟ್ಟದ ಅಧಿಕಾರಿನೂ ಕೂಡ ಏನಲ್ಲ ಆ ಒಂದು ಆಫೀಸಲ್ಲಿ. ಆದರೂ ಅವನ ಪಕ್ಕದಲ್ಲಿ ಹೇಗಿತ್ತು ಎಡಕ್ಕೆ ಬಲಕ್ಕೆ ಅಂತ ಹೇಳಿದ್ರೆ, ಒಂದು ಗಾಡ್ರೇಜ್ ಬೀರ್ಗಳಾಗಲಿ ಕಾರ್ಡೆಕ್ಸ್ ಕ್ಯಾಬಿನೆಟ್ಗಳಿಂದಾಗಿ ಅವನು ಕೂಡಿರುತ್ತಿದ್ದ ಮೂಲೆಗೆ ಒಂದು ರೂಪ ಬಂದಿತ್ತು. ಯಾರೊಬ್ಬರ ದೃಷ್ಟಿಗೂ ಅವನು ಬೀಳ್ತಾ ಇರಲಿಲ್ಲ. ಆ ರೀತಿ ಉಕ್ಕಿನ ಪರದೆ ರೀತಿಯಲ್ಲಿ ಅವು ಸುತ್ತ ಅವನಿಗೆ ನಿಂತ್ಕೊಂಡಿದ್ವು. ಅಲ್ಲಿ ಕೂತ್ಕೊಂಡಾಗ ಅವನಿಗೊಂದು ರೀತಿ ನೆಮ್ಮದಿ ಅಂತ ಅನಿಸೋದು. ಅದರಲ್ಲೂ ಮುಖ್ಯವಾಗಿ ಕಂಪನಿಯಲ್ಲಿ ಇವನು ಏನು ಕೆಲಸ ಮಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ, ಮೇನ್ ಸ್ಟ್ಯಾಟಿಸ್ಟಿಷಿಯನ್ ಅಂಥೇಳಿ ಕರೆಸ್ಕೊಳ್ತಾನೆ. ಅಂದರೆ ಲೆಕ್ಕಗಳನ್ನು ನೋಡ್ಕೊಳ್ತಕ್ಕಂಥದ್ದು ಏನಿರುತ್ತಲ್ಲ ಅದೆಲ್ಲವನ್ನು ಇವನೇ ನೋಡ್ಕೊಳ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಕಂಪನಿ ಏನೇನು ತಯಾರಿಸುತ್ತೆ, ರಾಸಾಯನಿಕ ದ್ರವ್ಯಗಳ ಉತ್ಪಾದನೆ ಆಗಲಿ, ಬೇಡಿಕೆ ಮತ್ತು ಪೂರೈಕೆಗೆ ಸಂಬಂಧಪಟ್ಟಿರ್ತಕ್ಕಂಥಾಗಲಿ, ಇವೆಲ್ಲವನ್ನು ಅವನೇನು ಮಾಡ್ತಾನೆ, ರೇಖೆಗಳ ಮೂಲಕವಾಗಿ ಅಂದರೆ ಡಯಾಗ್ರಾಮ್ಗಳ ಮೂಲಕವಾಗಿ ಅದನ್ನು ತೋರಿಸ್ತಾ ಹೋಗ್ತಾ ಇರ್ತಾನೆ. ಆ ಆಫೀಸಿನ ಮುಖ್ಯಸ್ಥ ಏನಿರ್ತಾನಲ್ಲ, ಇವನು ಕೊಡ್ತಾ ಇರ್ತಕ್ಕಂತಹ ಈ ರೇಖೆಗಳನ್ನಾಗಲಿ ಅಥವಾ ರೇಖಾಚಿತ್ರಗಳಿಂದ ಕೂಡಿರ್ತಕ್ಕಂಥ ಏನು ಅವ್ನು ನೋಟ್ಗಳನ್ನೆಲ್ಲ ಕೊಡ್ತಾನಲ್ಲ, ಅದನ್ನು ನೋಡಿದಾಗ ಯಾವಾಗಲೂ ಕೂಡ ಇವನ ಮೇಲೆ ಖುಷಿ ಪಡ್ತಾ ಇರ್ತಾನೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಎಲ್ಲದರಲ್ಲೂ ಕೂಡ ಲಾಭದ ರೀತಿಯಲ್ಲೇ ಅವನು ತೋರಿಸ್ತಾ ಹೋಗ್ತಾ ಇರ್ತಾನೆ. ಆದ್ದರಿಂದಾಗಿ ಸರಿ, ಇದೆಲ್ಲ ಯೋಚನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಹಾಗೆ ಅವನು ಕೂತ್ಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಯಿಂದ ಆ ಬಳೆಗಳ ಸದ್ದು ಇವೆಲ್ಲವನ್ನು ಮತ್ತು ಆ ಹುಡುಗಿ ಮುಡ್ಕೊಂಬಂದಿರತಕ್ಕಂತಹ ಮಲ್ಲಿಗೆ ಹೂವಿನ ಸುವಾಸನೆ ಅನ್ನೋದು ಬರ್ತಾ ಇದೆ. ಅವನಿಗೆ ಗೊತ್ತಾಗತ್ತೆ ಇದು ಬರ್ತಾ ಇರತಕ್ಕಂಥದ್ದು ಸಂಜೀವಿನಿ ಅಂತ ಹೇಳಿ ಅವನಿಗೆ ಗೊತ್ತಾಗತ್ತೆ. ಸ್ವಲ್ಪ ಅವನೇನು ಕೂತ್ಕೊಂಡಿರ್ತಕ್ಕಂತಹ ಚೇರನ್ನು ಸ್ವಲ್ಪ ಹಿಂದಕ್ಕೆ ಆನಿಸಿದ್ರು ಕೂಡ ಅವಳು ಕಾಣ್ತಕ್ಕಂತಹ ರೀತಿಯಲ್ಲಿ ಅವನ ಚೇರು ಮತ್ತು ಮೇಜನ್ನು ಸೆಟಪ್ ಮಾಡಿರ್ತಕ್ಕಂತಹ ಸಂದರ್ಭ. ಸರಿ ಆಯಿತು, ಇದೆಲ್ಲ ನೋಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನು ತನ್ನ ಜೇಬನ್ನು ಒಂದು ಸಲ ಮುಟ್ಕೊಂಡು ನೋಡ್ತಾನೆ. ಆವಾಗ ಕೀ ಇಲ್ಲೇ ಇದೆ ಅಂತ ಹೇಳಿ ಅಂದ್ಕೊಳ್ತಾನೆ. ಸರಿ ಆಯಿತು, ಇವಾಗ ಏನು ಮಾಡಬೇಕು ಈ ಕೀನ ಅಂತ ಅಂದ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ, ಲಾಕಡವಾಲ ಇನ್ನೂ ಬಂದಿಲ್ವಾ ಅಂತ ಹೇಳಿ ಒಂದು 3-4 ಸಲ ಹೋಗಿ ನೋಡ್ಕೊಂಬಂದ್ಬಿಡ್ತಾನೆ.
ಆಮೇಲೆ ವಾಚ್ಮೆನ್ಗೂ ಹೇಳ್ತಾರೆ, ಸರಿ ಇವ್ನು ಯಾಕೆ ಇಷ್ಟೊಂದು ಹತ್ತ ಕೇಳ್ತಾವನಲ್ಲ ಅಂತ ಹೇಳ್ಬಿಟ್ಟು ಅವನೇ ಒಂದ್ಸಲ ಏನು ಮಾಡ್ತಾನೆ, ನೋಡ ಇವಾಗ ಬಂದಿಯರೆ ಅಂತ ಅಂದ್ಬಿಟ್ಟು ಅವ್ನು ಹೇಳ್ತಾನೆ. ಹೋದ್ಮೇಲೆ ಇವನೇನು ಮಾಡ್ತಾನೆ, ಅವನ ಹತ್ರ ಲಾಕಡವಾಲ ಹತ್ರಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಮನೆ ಬೀಗ ನೀವು ಇಟ್ಕೊಳ್ಳಿ ಅಂತ ಹೇಳಿ ಕೊಡ್ತಾರೆ. ಸರಿ ಅಂತ ಹೇಳಿ ಅವಳು ತನ್ನ ಬ್ಯಾಗಿಗೆ ಹಾಕ್ಕೊಳ್ತಾಳೆ. ಹಾಕ್ಕೊಂಡ್ಮೇಲೆ ಅದೇ ಲಾಕಡವಾಲ ಏನು ಮಾಡ್ತಾಳೆ, 2 ಸಿನಿಮಾ ಟಿಕೆಟನ್ನು ಎತ್ಕೊಳ್ತಾಳೆ. ಎತ್ಕೊಂಡು, ನೋಡಿ ಇವತ್ತು ಸಂಜೆ ನೀವು ಹೋಗಬೇಕು, ಸೊ ಅದಕ್ಕೋಸ್ಕರ ನಾನು ಬೆಳಗ್ಗೆ ಬೇಗ ಹೋಗಿ ಟ್ರೈನ್ ಇಟ್ಕೊಂಡು ಮತ್ತೆ ಟಿಕೆಟ್ನ ತೆಗೆದುಕೊಂಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ಸಂಜೀವಿನಿಗೆ ಒಂದು ರೀತಿ ಖುಷಿಯಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಸಂಜೀವಿನಿ ಇವನನ್ನು ತುಂಬ ಇಷ್ಟಪಟ್ಟಿರ್ತಕ್ಕಂಥವಳು. ಸೊ ಆದ್ದರಿಂದ ಅವಳಿಗೆ ಎಲ್ಲೇ ನೋಡುತ್ತಾ ಇದ್ರು ಕೂಡ, ಅಂದರೆ ಆಫೀಸಲ್ಲಿ ಬೇರೆ ಯಾರೂ ಇಷ್ಟ ಆಗಿಲ್ಲ ಅಂದರೆ ಇವನು ತುಂಬ ಇಷ್ಟ ಆಗಿರೋದ್ರಿಂದ ಇವನ ಜೊತೆ ನಾನು ಬದುಕನ್ನು ಕಟ್ಕೊಳ್ಬೋದು ಮತ್ತು ಇವನನ್ನು ಪ್ರೀತಿ ಮಾಡ್ಬೋದು ಅಂತ ಹೇಳಿ ಅವಳು ಅಂದ್ಕೊಳ್ತಾ ಇರ್ತಾಳೆ. ಅದರಿಂದ ಅವನಿಗೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಚನೆ ಇಲ್ಲ. ಬಟ್ ಸಂಜೀವಿನಿಗೆ ಮಾತ್ರ ಆ ಯೋಚನೆ ಇದೆ, ಇವನ ಜೊತೆಗೆ ಹೋಗ್ಬೋದಲ್ವಾ ಅಂಥೇಳಿ. ಅದಾದಮೇಲೆ ಲಾಕಡವಾಲ ಹೇಳ್ತಾಳೆ, ಸಂಜೆ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಕೊಟ್ಟು ಕಳಿಸ್ತಾಳೆ. ಅದಾದ ನಂತರ ಮೆಟ್ರೋ ಥಿಯೇಟರ್ಗೆ ಬರ್ತಾರೆ. ಇಬ್ಬರು ಬರ್ತಾರೆ. ಎ ಸಿ ಏನಾಗಿದೆ, ಅಲ್ಲೇ ಅಕ್ಕಪಕ್ಕ ಕೂತ್ಕೊಳ್ತಾರೆ. ಕೂತ್ಕೊಂಡಿದ್ಮೇಲೆ ಒಂದು ರೀತಿ ಸುವಾಸಿತವಾಗಿರ್ತಕ್ಕಂಥ ಸ್ಮೆಲ್ಲನ್ನು ಪಡ್ಕೊಳ್ತಾ ಇರ್ತಾರೆ. ಅದರಲ್ಲೂ ಮುಖ್ಯವಾಗಿ ಸಂಜೀವಿನಿ ಅವಾಗಿನ್ನೂ ತಾರುಣ್ಯಕ್ಕೆ ಬಂದಿರತಕ್ಕಂಥ ಯೌವನದಲ್ಲಿರ್ತಕ್ಕಂಥ ಒಬ್ಬ ಹುಡುಗಿ. ಅವಳನ್ನು ತುಂಬ ಶಾಂತವಾಗಿ ಕೂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಕೂತಿರ್ತಕ್ಕಂತಹ ಸಂದರ್ಭದಲ್ಲಿ ಅವನ ಮೂಗು, ಹುಬ್ಬು, ಕಿವಿ, ಗಲ್ಲ, ತಲೆಯ ಕೂದಲು ಒಂದೊಂದನ್ನೇ ಸೂಕ್ಷ್ಮವಾಗಿ ನೋಡ್ತಾ ಬರ್ತಾಳೆ. ಯಾರು? ಈ ಸಂಜೀವಿನಿ. ಸರಿ ಆಯಿತು. ಅದರಲ್ಲೂ ಮುಖ್ಯವಾಗಿ ಅವನ ತಾರುಣ್ಯ ಅಂತಕ್ಕಂಥದ್ದು ಈ ಹೆಣ್ಣನ್ನೇ ಮರಳುಗೊಳಿಸ್ತಕ್ಕಂತಹ ಒಂದು ತಾರುಣ್ಯವನ್ನು ಹೊಂದಿರತಕ್ಕಂಥವನು. ಅವನು ತನ್ನದೇ ಆಗಿರ್ತಕ್ಕಂಥ ಭಾವ ಪ್ರಪಂಚದಲ್ಲಿ ಮಗ್ನನಾಗೋಗಿದ್ದಾನೆ. ಪಕ್ಕದಲ್ಲಿ ಕೂತ್ಕೊಂಡಿರ್ತಕ್ಕಂಥವಳಿಗೆ ಇವನ ಎಡಪಾರ್ಶ್ವ ಮಾತ್ರ ಕಾಣಿಸ್ಕೊಳ್ತಾ ಇದೆ, ಬಲಭಾಗ ಏನೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಅದ್ರ ಜೊತೆಗೆ ಅವನ ತುಟಿಗಳನ್ನು ಕೂಡ ಅವಳು ನೋಡ್ತಾ ಹೋಗ್ತಾ ಇದ್ದಾಳೆ. ಯಾವಾಗಲಾದರೂ ಇವನು ನನ್ನ ಕಡೆ ತಿರುಗಿ ನನ್ನನ್ನು ನೋಡ್ತಾನ, ಅಥವಾ ನಾನೇ ಏನಾದರೂ ಮಾಡಲಾ, ಅಥವಾ ನಾನೇ ಏನಾದರೂ ಅವನ್ನ ಮುಟ್ಲಾ ಅಂತಕ್ಕಂತಹ ಪರಿಸ್ಥಿತಿನಲ್ಲಿ ಅವಳು ಯೋಚನೆ ಮಾಡ್ಕೊಳ್ತಾ ಹಾಗೆ ಕೂತ್ಕೊಂಡಿದ್ದಾಳೆ. ಸರಿ ಆಯಿತು, ಅವನ ಕೈ ಏನಿಟ್ಟಿಯನಲ್ಲ, ಆ ಕೈ ಹತ್ರಕ್ಕೆ ನಿಧಾನಕ್ಕೆ ನಾನೇ ಹೋಗಿ ಸರಿಸಿ ಇಡ್ಬೋದಾ ಅಂಥೇಳಿ ಅಂದ್ಕೊಂಡು ಆ ಕೈಯನ್ನು ನಾನೇ ಮುಟ್ಬೋದಾ ಅಂಥೇಳಿ ಅವಳು ಅಂದ್ಕೊಳ್ತಾಳೆ. ಆಗ ಈ ಥರ ಮಾಡೋದಕ್ಕೆ ಅವಳಿಗೆ ಧೈರ್ಯ ಬರೋದಿಲ್ಲ. ಸೊ ಗಂಡಸಾಗಿರ್ತಕ್ಕಂತಹ ಕೇಶವನ್ನೇ ಆಗ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನು ಮಾಡಿದ್ರೆ ಚೆನ್ನಾಗಿರತ್ತಾ ಅನ್ನೋ ಹೊಳಬೇಗುದಿಯಲ್ಲಿ ಅವಳು ಕುದಿತಾ ಹೋಗ್ತಾಳೆ. ಆ ತಕ್ಷಣಕ್ಕೆ ಕೇಶವ ಏನು ಮಾಡ್ತಾನೆ, ಆ ಪರದೆ ಏನಿದೆಯಲ್ಲ, ಥಿಯೇಟರ್ ಏನಿದೆಯಲ್ಲ, ಹಾಗೆ ನೇರವಾಗಿ ಆ ಪರದೆಯನ್ನೇ ನೋಡ್ಕೊಂಡು ಕೂತಿಯೇ ಹೊರತು ಅಕ್ಕಪಕ್ಕ ಏನಾಗ್ತಿದೆ ಅನ್ನೋದನ್ನು ಆ ಕಡೆ ಈ ಕಡೆನೂ ಕೂಡ ಅವನು ದೃಷ್ಟಿಯನ್ನು ಹಾಯಿಸೋದೇ ಇಲ್ಲ. ಸೊ ಹಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಸಂಜೀವಿನಿ ತನ್ನ ಮನಸ್ಸಿನಲ್ಲೇ ಅವಳು ನಕ್ಕೋತಾ ಹೋಗ್ತಾಳೆ. ಯಾಕೆ ಈ ಥರ ಆಗ್ತಾ ಇದೆ, ಅದೂ ಅಲ್ಲದೆ ಇವನ ಜೊತೆ ನಾನು ಫಿಲ್ಮಿಗೆ ಬರಬೇಕು ಅಂತ ಹೇಳಿ ಎಷ್ಟೊಂದು ಆಸೆ ಇತ್ತು. ಸೊ ಇವನು ಬಂದಿರೋದು ಯಾರ ಇದರಿಂದ ಅಂತ ಹೇಳಿದ್ರೆ ಲಾಕಡವಾಲಳ ಏನು ಹೇಳಿದ್ದಾಳಲ್ಲ ಅದಕ್ಕೋಸ್ಕರ ಇವನು ಬಂದಿದ್ದಾನೆ ಅಂಥೇಳಿ ಅವಳಿಗೂ ಕೂಡ ಅನಿಸತ್ತೆ. ಅದಾದಮೇಲೆ ಅವಳಿಗನ್ಸತ್ತೆ, ಇನ್ನು ಇವನೇನು ಮುಂದುವರಿಯೋದಿಲ್ಲ ಅಥವಾ ನಾನು ಏನಾದರೂ ಮುಂದುವರಿಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಇರ್ತಾಳೆ. ಆ ಟೈಮಿಗೆ ಏನಾಗುತ್ತೆ, ಸಿನಿಮಾ ಥಿಯೇಟರ್ನಲ್ಲಿ ದೀಪ ಎಲ್ಲ ಕೂಡ ಆರೋಗುತ್ತೆ, ಫಿಲ್ಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಕೇಶವ ಒಂದು ಮಾತು ಕೂಡ ಮಾತಾಡೋದಿಲ್ಲ. ಆವಾಗ ಅವಳಿಗೆ ಅನಿಸತ್ತೆ, ಇವನೇನಾದರೂ ನನ್ನ ಜೊತೆ ಮಾತಾಡಿದರೆ ಎಷ್ಟು ಚೆನ್ನಾಗಿರೋದು ಅಂಥೇಳಿ. ಅದ್ರ ಜೊತೆಗೆ ಅವಳಿಗೆ ಇನ್ನೂ ಏನೇನೋ ಅನಿಸುತ್ತೆ ಅಂತ ಹೇಳಿದ್ರೆ, ನಾನಿನ್ನೂ ಏನೇನೆಲ್ಲ ಇವನ ಜೊತೆ ಮಾತಾಡಬೇಕಿತ್ತು ಅಂಥೇಳಿ ಅವಳಿಗೆ ಅನಿಸುತ್ತೆ. ಅವನು ಪರಿಚಯವಾಗಿರ್ತಕ್ಕಂಥ 8 ತಿಂಗಳಲ್ಲಿ ಅವನ ಬಗ್ಗೆ ತನ್ನ ಎದೆಯಲ್ಲಿ ಏನೇನೋ ಆಸೆಗಳನ್ನು ತುಂಬಿಕೊಂಡಿರ್ತಾಳೆ. ಆದರೆ ಇವನು ಗಂಡಸಾಗಿರ್ತಕ್ಕಂಥವನೇ ಇವನು ಈ ರೀತಿ ಮೌನವಾಗಿ ಕೂತ್ಕೊಂಡ್ಬಿಟ್ರೆ ಹೇಗೆ? ಅಕಸ್ಮಾತ್ ಅವನೇನಾದರೂ ಒಂದು ಸಲ ನನ್ನನ್ನು ಮಾತಾಡಿಸ್ಬಿಟ್ರೆ ಓಪನ್ ಸೀಸಮ್ ಅಂಥೇಳಿ ಒಂದು ಬಾಗಿಲನ್ನು ತೆರ್ಕೊಳ್ಳೋ ರೀತಿಯಲ್ಲಿ ಆಗ್ಬಿಡತ್ತಲ್ಲ, ಹಾಗೆ ನನ್ನ ಹೃದಯವನ್ನು ತೆರೆದು ಅವನಿಗೆ ತೋರಿಸ್ಬೋದು. ಆದರೆ ಬಾಗಿಲಿದೆ, ಬಟ್ ಈ ಕಡೆಯಿಂದ ಅವನಿಗೆ ತೆರಿ ಅಂಥೇಳಿ ಹೇಳತಕ್ಕಂತಹ ಮಾತೆ ಅವನಲ್ಲಿ ಬರ್ತಾ ಇಲ್ವಲ್ಲ. ಸೊ ಆದ್ದರಿಂದ ಎಷ್ಟೊತ್ತು ಹೀಗೆ ಕಾದು ಕಾದು ಕೂತ್ಕೊಳ್ಳೋಕ್ಕಾಗತ್ತೆ. ಸೊ ಇನ್ನು ಕಾದು ತಾಳ್ಮೆಯನ್ನು ಪರೀಕ್ಷೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸರಿ, ನಾನೇ ಮುಂದುವರಿಯೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಆ ಕೇಶವ ಎಲ್ಲಿ ಕೈ ಇಟ್ಟಿರ್ತಾನೋ ಅಲ್ಲಿಗೆ ನಿಧಾನಕ್ಕೆ ತನ್ನ ಕೈಯನ್ನು ತೆಗೆದುಕೊಂಡು ಹೋಗಿ ತಾಗಿಸ್ತಾಳೆ. ಆ ತಕ್ಷಣಕ್ಕೆ ಅವನಿಗೆ ಮೈ ಜುಮ್ ಅಂದ್ಬಿಡುತ್ತೆ, ಅವಳಿಗೂ ಕೂಡ ಮೈ ಜುಮ್ ಅನ್ನತ್ತೆ. ಅವನೇನು ಮಾಡ್ತಾನೆ, ಆ ಕೈ ಮುಟ್ಟಿದ ತಕ್ಷಣ ಅವನ ಕೈಯಲ್ಲಾಗಲೇ ಬೆವರು ಅನ್ನೋದು ಇರತ್ತೆ. ಆವಾಗ ಅವಳಿಗೆ ಒಂದು ರೀತಿ ಕೊಂಚ ಬೇಜಾರು ಅನಿಸ್ಬಿಡತ್ತೆ. ಬೇಜಾರು ಅನಿಸಿದ ತಕ್ಷಣ ಅವಳೇನು ಮಾಡ್ತಾಳೆ, ತನ್ನ ಕೈಯನ್ನು ಎತ್ಕೊಂಡ್ಬಿಡ್ತಾಳೆ.
ಬಯಸಿ ಬಯಸಿ ಬಂದಿರತಕ್ಕಂತಹ ಹೆಣ್ಣಿನ ಸಾನ್ನಿಧ್ಯದಲ್ಲಿ ಈ ರೀತಿ ಒಬ್ಬ ಗಂಡು ಮುದುಡಿಕೊಳ್ತಾನೆ ಅಂತ ಹೇಳಿದ್ರೆ ಅವಳಿಗೂ ಕೂಡ ತಿರಸ್ಕಾರ ಭಾವನೆ ಮೂಡ್ಬಿಡುತ್ತೆ. ಮುಂದಿನ ಅರ್ಧ ಗಂಟೆವರೆಗೆ ಸಂಜೀವಿನಿಗೆ ಸಿಟ್ಟು, ತಿರಸ್ಕಾರ ಎಲ್ಲ ರೀತಿಯಲ್ಲೂ ಒಂದೊಂದೇ ಬೆಳೀತಾ ಹೋಗ್ತಾ ಇರತ್ತೆ. ಸರಿ, ಇನ್ನೇನು ಈ ಕೋಪವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂಥೇಳಿ ಕೇಶವನ ಹತ್ರ ಮತ್ತೆ ನೋಡ್ತಾಳೆ. ಆ ಕೇಶವ ಇವಾಗಲೂ ಕೂಡ ಯಾರ ಕಡೆಗೆ, ಸಂಜೀವಿನಿ ಕಡೆಗೆ ಮುಖವನ್ನೇ ಮಾಡಿಲ್ಲ. ಸರಿ ಆಯಿತು ಅಂಥೇಳಿ ಮತ್ತೆ ಅವಳೆ ಮಾತು ಮುಂದುವರಿಸ್ತಾಳೆ. ಸರಿ, ಒಂದು ಸ್ವಲ್ಪ ಹೊತ್ತು ಹೋಗಿ ಓಡಾಡ್ಕೊಂಡು ಬರೋಣವಾ ಅಂಥೇಳಿ ಕೇಳ್ತಾಳೆ. ಆವಾಗ ಅವನಿಗೆ ಎದೊಳ್ತಕ್ಕಂತಹ ಶಕ್ತಿನೇ ಇಲ್ವೇನೋ. ಹೇಗೋ ಹಾಗೋ ಹೀಗೋ ಪ್ರಯತ್ನ ಪಟ್ಕೊಂಡು ಎದ್ದು ಆ ಒಂದು ಏನು ಎ ಸಿನಲ್ಲಿ ಒಳಗಡೆ ಕೂತಿರ್ತಕ್ಕಂಥವ್ರು ಹೊರಗಡೆ ಬರ್ತಾ ಇರಬೇಕಾದಾಗ ಮತ್ತೆ ಅವನ ಮುಖ ಮತ್ತು ಅವನ ತೋಳು ಕೈ ಎಲ್ಲವನ್ನು ನೋಡಿದಾಗ ಮತ್ತೆ ಅವನ ಎಲ್ಲ ಬೆವ್ತಿರ್ತಕ್ಕಂತಹ ನೀರನ್ನು ಕಾಣ್ತಾ ಹೋಗುತ್ತೆ. ಸೊ ಆವಾಗಲೂ ಕೂಡ ಅವಳಿಗೆ ಏನಾಗುತ್ತೆ, ಮತ್ತೆ ಅವನ ಮೇಲೆ ಜಿಗುಪ್ಸೆ ಅನ್ನೋದು ಹುಟ್ಟತ್ತೆ. ಸರಿ, ಇಂಟರ್ಮಿಷನ್ ಆಯಿತು, ಮತ್ತೆ ಹೋಗಿ ಒಳಗೆ ಕೂತ್ಕೊಳ್ತಾರೆ. ಮತ್ತೆ ಹೋಗಿ ಎಷ್ಟೊತ್ತಕ್ಕಪ್ಪ ಇಲ್ಲಿಂದ ಎದ್ದು ಹೋಗ್ತೀನಿ ಅಂತಕ್ಕಂತಹ ರೀತಿಯಲ್ಲಿ ಸಂಜೀವಿನಿಗೆ ಆಗಿಬಿಡತ್ತೆ. ಸರಿ, ಹೇಗೋ ಫಿಲ್ಮ್ ಮುಗಿದಾದಮೇಲೆ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ ಮೇಲೆ ಆಗಲೇ ತುಂಬ ಟೈಮ್ ಆಗೋಗಿದೆ. ಇವನಿಗೆ ಮತ್ತೆ ಇಷ್ಟು ಬೇಗ ಮನೆಗೆ ಹೋಗಬೇಕಾ ಅಂಥೇಳಿ ಅಂದ್ಕೊಂಡು ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವನು ಹೋಗ್ತಾ ಇರ್ತಕ್ಕಂಥ ರಸ್ತೆಯಲ್ಲಿ ತನ್ನ ಮನೆ ಕಾಣ್ತಾ ಇದೆ. ಸರಿ, ಹೋಗೋಣ ಅಂತ ಹೇಳಿಬಿಟ್ಟು ಬೇಗ ಬರ್ತಾನೆ. ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗ್ಬಿಡತ್ತೆ, ತನ್ನ ಮನೆ ಹತ್ರದಿರ್ತಕ್ಕಂತಹ ದೀಪಗಳನ್ನು ನೋಡಿದ್ಮೇಲೆ ಅವನಿಗೊಂದು ರೀತಿ ಎದೆ ಜಲ್ ಅನಿಸ್ಬಿಡತ್ತೆ. ಸರಿ ಆಯಿತು, ಹೇಗೋ ಮನೆ ಹತ್ರ ಬರ್ತಾ ಇರ್ತಕ್ಕಂತಹ ಸಂದರ್ಭ ಬಂತು. ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಓಣಿಯಿಂದ ದಾಟ್ಕೊಂಡು ಇನ್ನೊಂದು ಓಣಿಯನ್ನು ದಾಟ್ಕೊಂಡು ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಓಣಿಯ ಒಂದು ಭಾಗದಲ್ಲಿ ಒಬ್ಬ ರಸ್ತೆಯಲ್ಲಿ ಯಾವನೋ ಮಲ್ಕೊಂಡಿರ್ತಾನೆ. ಆ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ, ಹಾಯ್ ರೇ ರಾಮ್ ಎಂದು ಹೇಳಿ ಹಾಗೆ ಮುಸುಕನ್ನು ಹಾಕ್ಕೊಂಡು ಮತ್ತೆ ಅವನು ಮಲ್ಕೊಂಡ್ಬಿಡ್ತಾನೆ. ಯಾವುದೋ ಒಂದು ನಾಯಿ ಬೊಗಳುತ್ತಾ ಇರ್ತದೆ. ಇದೆಲ್ಲವನ್ನು ಕಂಡ್ಕೊಂಡು ಏನು ಮಾಡ್ತಾನೆ, ಅವನು ವೇಗವಾಗಿ ತನ್ನ ಮನೆ ಹತ್ರಕ್ಕೆ ಬರ್ತಾನೆ. ಬಂದಾಗ ಅದು 5 ಅಂತಸ್ತಿನ ಮನೆ ಆಗಿರೋದ್ರಿಂದ ಹೇಗೋ ಮೇಲೆ ಕತ್ಕೊಂಡು ಬರ್ತಾನೆ. ಅಷ್ಟೊತ್ತಿಗಾಗಲೇ ಮಧ್ಯರಾತ್ರಿ ಆಗೋಗಿದೆ. ಮಧ್ಯರಾತ್ರಿ ಆಗೋಗಿರ್ತಕ್ಕಂತಹ ಸಂದರ್ಭ ಎಲ್ಲ ಕಡೆ ನೋಡ್ತಾನೆ. ಅಲ್ಲೊಂದು ದೀಪ ಇಲ್ಲೊಂದು ದೀಪ ಉರಿತಾ ಇರೋದನ್ನು ಅವನು ನೋಡ್ತಾನೆ. ಆ ನೋಡಿದ ಮೇಲೆ ಮನೆ ಒಳಗಡೆ ಹೋಗಬೇಕು ಅಂತ ಹೇಳಿ ತನ್ನ ಜೇಬಿಗೆ ಕೈಯನ್ನು ಹಾಕ್ತಾನೆ. ಕೈಯನ್ನು ಹಾಕಿದ ತಕ್ಷಣ ತನ್ನ ಜೇಬಲ್ಲಿ ಕೈ ಏನಿಲ್ಲ, ಕೀಲಿ ಕೈ ಇಲ್ಲ. ಆ ತಕ್ಷಣಕ್ಕೆ ಅವನಿಗೇನಾಗುತ್ತೆ, ನಡ್ಗೋಗ್ಬಿಡ್ತಾನೆ. ಏನಪ್ಪ ಇವಾಗ ಬೀಗ ಇಲ್ವಲ್ಲ, ಏನು ಮಾಡೋದು ಅಂಥೇಳಿ. ಅದು ಅಲ್ಲದೆ ನಾನು ಸಂಜೆ ಸಿನಿಮಾಗೆ ಹೋಗೋಕ್ಕೂ ಮುಂಚೆ ಲಾಕಡವಳ ಬ್ಯಾಗಿನಿಂದ ನಾನು ಆ ಕೀಯನ್ನು ಪಡ್ಕೊಂಡೇ ಬಂದಿದ್ದೆ. ಅದು ಅಲ್ಲದೆ ನಾನು ಥಿಯೇಟ್ರಲ್ಲಿದ್ದಾಗಲೂ ಆ ಕೀಯನ್ನು ನಾನು ತುಂಬ ಸೂಕ್ಷ್ಮವಾಗಿ, ತುಂಬ ಜಾಗರೂಕವಾಗಿ ನೋಡಿಕೊಂಡೇ ಬಂದಿದ್ದೆ. ಅದು ಅಲ್ಲದೆ ಆಫೀಸಿನ ಕ್ಯಾಬಿನೆಟ್ಗಳಿಗೆ ಬೇಕಾಗಿರ್ತಕ್ಕಂಥ ಕೀಲಿ ಕೈ ಪಟ್ನ ಅದನ್ನೂ ಕೂಡ ನಾನು ಜೊತೆಲೇ ತೆಗೆದುಕೊಂಡ್ಬಂದಿದ್ದೇನೆ. ಆದರೆ ನನ್ನ ಕೀ ಕಾಣ್ತಾ ಇಲ್ವಲ್ಲ ಅಂಥೇಳಿ. ಸರಿ, ಏನು ಮಾಡಬೇಕು ಇವಾಗ ಅಂತ ಅವನು ಯೋಚನೆ ಮಾಡ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಯಾವುದು ಆಫೀಸಿಂದ ತಂದಿರತಕ್ಕಂತಹ ಕೀಲಿ ಪಟ್ನ ಏನಿತ್ತಲ್ಲ ಅದನ್ನು ತೆಗೆದುಕೊಂಡು ಒಂದೊಂದೇ ಟ್ರೈ ಮಾಡಿ ನೋಡ್ತಾನೆ. ಯಾವುದ್ರಲ್ಲೂ ಕೂಡ ಅದು ಓಪನ್ ಆಗೋದೇ ಇಲ್ಲ. ಆ ತಕ್ಷಣಕ್ಕೆ ಇನ್ನೂ ಭಯ ಅನ್ನೋದು ಜಾಸ್ತಿಯಾಗಿ ಜೋರಾಗಿ ಏನು ಮಾಡ್ತಾನೆ, ದೊಡ್ಡ ಧ್ವನಿಯಲ್ಲಿ ಕೂಕ್ಕೊಳ್ತಾನೆ, ಯಾರಲ್ಲಿ ನೋಡಿ ನನ್ನ ಬೀಗದ ಕೈ ಕಳೆದು ಹೋಗಿದೆ, ಈಗ ನನ್ನ ಬೀಗ ಹೆಂಗೆ ತೆಗಿಲಿ. ಅವನು ಹಂಗೆ ಹೇಳಿದ ತಕ್ಷಣ ಮೊದಲನೇ ಮಹಡಿನಲ್ಲಿ ಅಂದರೆ ಫಸ್ಟ್ ಫ್ಲೋರಲ್ಲಿರ್ತಕ್ಕಂಥ ಯಾವುದೋ ಒಂದು ಮನೆಯಲ್ಲಿ ಏನೋ ದೀಪ ಉರಿತಾ ಇದೆ. ಆ ದೀಪ ಉರಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬ ಹೊರಗಡೆ ಬಂದ್ಬಿಟ್ಟು ಕೇಳ್ತಾನೆ. ಬಟ್ ಅವನಿಗೆ ಕೇಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವನು ಹೇಳ್ತಾ ಇರ್ತಕ್ಕಂಥ ವಿಷಯನೇ ಅವನಿಗೆ ಅರ್ಥ ಆಗಲ್ಲ. ಆಮೇಲೆ ನೋಡ್ತಾ ಇರ್ತಕ್ಕಂಥ ಇವನು ವಿಷಯ ಅರ್ಥ ಆಗಲಿಲ್ಲ. ಯಾಕೆ ಅವ್ರಿಗೆ ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು ಅಂತ ಹೇಳಿದಾಗ, ಇವನು ಜೋರ ಕೂಗ್ತಾ ಇರೋದು ಯಾವ ಭಾಷೆಯಲ್ಲಿ ಅಂತ ಹೇಳಿದ್ರೆ ಕನ್ನಡದಲ್ಲಿ. ಸೊ ಬಾಂಬೆನಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಅದರ ಅರ್ಥ ಆಗುತ್ತಾ? ಸೊ ಅರ್ಥ ಆಗಲಿಲ್ಲ. ಅದಾದಮೇಲೆ ಮತ್ತೆ ಗಾಬರಿ ಆಗೋಯಿತು. ಮತ್ತೆ ಗಾಬರಿ ಆದಮೇಲೆ ನಾನು ಹೇಳ್ತಾ ಇರೋದು ಕನ್ನಡದಲ್ಲಲ್ವಾ, ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ? ಅದಾದಮೇಲೆ ಅವನೇನು ಮಾಡ್ತಾನೆ, ಮತ್ತೆ ಮರಾಠಿಯಲ್ಲಿ ಜೋರಾಗಿ ಕೂಗ್ತಾನೆ, ಯಾರಲ್ಲಿ ನನ್ನ ಕೀಲಿ ಕೈ ಕಳೆದಿದೆ, ಈಗ ಬೀಗ ತೆರೆದು ಮನೆಯೊಳಗೆ ಹೇಗೆ ಹೋಗಲಿ ಅಂಥೇಳಿ ಜೋರಾಗಿ ಕೂಗ್ಕೊಳ್ತಾನೆ ಮತ್ತೆ ಮರಾಠಿಯಲ್ಲೇ. ಆ ತಕ್ಷಣಕ್ಕೆ ಸೆಕೆಂಡ್ ಫ್ಲೋರಲ್ಲಿರ್ತಕ್ಕಂಥ ಮೂಲೆ ಮನೆಯೊಂದರಲ್ಲಿ ದೀಪ ಉರಿತಾ ಇತ್ತು. ಹೆಂಗಸೊಬ್ಳು ಹೊರಗೆ ಬರ್ತಾಳೆ. ಹೊರಗೆ ಬಂದ್ಬಿಟ್ಟು ಇವನ ಹತ್ರ ಕುತೂಹಲದಿಂದ ನೋಡ್ತಾಳೆ. ನೀನು ಯಾರು ಅಂಥೇಳಿ, ಹೀಗೆ ನಡುರಾತ್ರಿಯಲ್ಲಿ ಯಾಕಪ್ಪ ಇಷ್ಟು ಜೋರಾಗಿ ಮಾತಾಡ್ತಿದ್ದಾನೆ ಇವನು, ನೀನು ಏನು ಹೇಳ್ತಾ ಇದೆಯೋ ನಮಗೇನು ಅರ್ಥ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೋಡ್ಬಿಟ್ಟು ಅವನ ಮನೆ ಒಳಗಡೆ ಹೋಗ್ತಾಳೆ. ಮನೆ ಒಳಗಡೆ ಹೋದ್ಮೇಲೆ ಮತ್ತೆ ದೀಪವನ್ನು ಆರಿಸ್ತಾಳೆ. ಅದಾದಮೇಲೆ ಸೆಕೆಂಡ್ ಫ್ಲೋರು ಕೂಡ ಫುಲ್ ಕತ್ಲಾಯಿತು. ಇವನ ಗಾಬರಿ ಅನ್ನೋದು ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇವಾಗ ಹಿಂದಿನಲ್ಲಿ ಹೇಳಬೇಕು, ಅಲ್ಲಿ ಗೊತ್ತಿರ್ತಕ್ಕಂಥವ್ರೆಲ್ಲರೂ ಮತ್ತೆ ಕೇಳಿಸ್ಕೋಬೇಕು ಅಂತ ಹೇಳಿದ್ರೆ ಹಿಂದಿನಲ್ಲಿ ಯಾವ ಪದಗಳನ್ನು ಸೇರಿಸಿ ನಾನು ಮಾತಾಡಬೇಕು ಅಂಥೇಳಿ ಕೂಗ್ತಾ ಇರ್ತಕ್ಕಂಥ ಆ ಸಂದರ್ಭದಲ್ಲಿ
ಏನಾಗತ್ತೆ, ಥರ್ಡ್ ಫ್ಲೋರಲ್ಲಿ ಒಂದು ಮನೆಯಲ್ಲಿ ಏನು ಮಾಡ್ತಾ ಇದೆ, ದೀಪ ಉರಿತಾ ಇದೆ. ಅಲ್ಲಿ ಇರ್ತಕ್ಕಂಥ ಗಂಡಸರೆಲ್ಲರೂ ಕೂಡ ಏನು ಮಾಡ್ತೀರಾ, 4-5 ಜನ ಇದ್ದಾರೆ, ಅವರೇನೋ ಆಟಗಳನ್ನ, ಇಸ್ಪೀಟ್ ಆಟವನ್ನು ಆಟ ಆಡ್ತಾ ಕೂತಿರ್ತಾರೆ. ಅದೇ ವಿಷಯ ಅಂದರೆ ಅವ್ರು ಮಾತಾಡ್ತಾ ಇರೋ ವಿಚಾರ ಎಲ್ಲೋ ಕೇಳಿಸ್ಕೊಳ್ತಾ ಇರ್ತಕ್ಕಂತಹ ಕೇಶವ ಏನು ಮಾಡ್ತಾನೆ, ಜೋರಾಗಿ ಅವ್ರು ಆಡೋ ಭಾಷೆ ಯಾವುದೋ ಗೊತ್ತಾಗಲಿಲ್ಲ, ಬಟ್ ಹಿಂದಿನಲ್ಲೇ ಹೇಳಬೇಕು ಅಂತ ಹೇಳ್ತಾನೆ. ಬಟ್ ಯಾವ ಪದಗಳನ್ನು ಸೇರಿಸ್ಬೇಕು ಅಂತ ಗೊತ್ತಾಗ್ದಲೇ ಇಂಗ್ಲೀಷಲ್ಲಿ ಜೋರಾಗಿ ಒದರ್ತಾ ಇರ್ತಾರೆ. ನೋಡಿ, ನನ್ನ ಕೀಲಿ ಕೈ ಕಳೆದಿದೆ, ಬೀಗ ತೆರೆಯಲಾಗದಲ್ಲ ಅಂಥೇಳಿ. ಅವರು ಕೂಡ ಹೊರಗೆ ಬರ್ತಾರೆ. ಹೊರಗೆ ಬಂದ ಮೇಲೆ ಕೇಳಿಸ್ಕೊತಾರೆ. ಅವ್ರಿಗೂ ಏನು ಮಾತಾಡ್ದಲೇ ತಂಪಾಡಿಗೆ ತಾವು ಮನೆ ಒಳಗಡೆ ಹೋಗ್ತಾರೆ. ಆವಾಗ ಅವ್ನಿಗೆ ಇನ್ನೂ ಭಯ ಆಗೋಗುತ್ತೆ. ಭಯ ಆಗ್ತಾ 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 ಹಾಗೆ ಅಲ್ಲೇ ಕುಸಿದು ಕೆಳಗೆ ಬೀಳ್ತಾನೆ. ಬಿದ್ದ ಮೇಲೆ ಮಾರನೇ ದಿನ ಬೆಳಗ್ಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ನೋಡಿದಾಗ ಕೇಶವ ತನ್ನ ಕೋಣೆ ಏನಿದೆಯಲ್ಲ ಅದೆದುರಿಗೆ ಅವನು ಸತ್ತು ಬಿದ್ದಿದ್ದ. ಅದ್ರ ಜೊತೆಗೆ ಏನು ಆಫೀಸಿನಿಂದ ತಂದಿದ್ನಲ್ಲ ಕೀಲಿ ಪಟ್ನ, ಅದು ಕೂಡ ಅಲ್ಲೇ ತುಸು ದೂರದಲ್ಲೇ ಬಿದ್ದಿದೆ. ಎಲ್ಲವನ್ನ ಟ್ರೈ ಮಾಡಿ ನೋಡ್ತಾರೆ. ಎಲ್ಲವನ್ನ ಟ್ರೈ ಮಾಡಿದ್ರು ಕೂಡ ಒಂದರಲ್ಲೂ ಕೂಡ ಅದು ಓಪನ್ ಆಗೋದೇ ಇಲ್ಲ. ಹಾಗಾದರೆ ರಾತ್ರಿ ಎಲ್ಲ ಕೂಗ್ತಾ ಇರ್ತಕ್ಕಂಥದ್ದು ಇದಕ್ಕೋಸ್ಕರನೇನೋ ಈ ವ್ಯಕ್ತಿ ಕೂಗ್ತಾ ಇದ್ದಿದ್ದು ಅಂಥೇಳಿ ಆವಾಗ ಅಲ್ಲೊಂದಷ್ಟು ಜನಕ್ಕೆ ರಿಕಾಲ್ ಆಗ್ತಾ ಹೋಗುತ್ತೆ. ಹೀಗೆ ಇದೇ ವಿಚಾರ ಇಡೀ ಊರಿಗೆಲ್ಲ ತಿಳ್ಕೊಂಡು ಸಂಜೆ ಟೈಮಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಕೀಲಿ ಕೈ ಸಿಗ್ದಲೇ ಅವನಲ್ಲೇ ಸತ್ತೋದ್ನಲ್ಲ ಅಂಥೇಳಿ ವಿಚಾರ ಎಲ್ಲ ಕಡೆ ಹರಡ್ಕೊಳ್ತಾ ಹೋಗುತ್ತೆ. ಅವನು ಆ ಬಾಗಿಲಿನ ಎದುರಿಗೆ ತನ್ನ ಜೀವವನ್ನು ಬಿಟ್ಕೊಳ್ತಾನೆ. ಅಂದರೆ ಇಡೀ ಕತೆ ನಮ್ಗೆ ಏನನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಯಾಂತ್ರಿಕವಾಗಿರ್ತಕ್ಕಂತಹ ಬದುಕನ್ನು ಕಟ್ಕೊಳ್ಳೋದ್ರ ಮೂಲಕವಾಗಿ ತನ್ನ ಸುತ್ತಮುತ್ತ ಏನೇನಾಗ್ತಿದೆ, ತನ್ನ ಸುತ್ತಮುತ್ತನವರನ್ನ ಒಡನಾಟಗಳನ್ನು ಕೂಡ ನಾವು ಕಳ್ಕೊಂಡು ನಾನು ಯಾರೋ ಅವನು ಯಾರೋ ಅನ್ನೋ ಮನಸ್ಥಿತಿಯನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಇದ್ದೀವಲ್ವಾ. ಈ ಮನಸ್ಥಿತಿ ಇತ್ತು ಅಂತ ಹೇಳಿದ್ರೆ ನಾವು ನಗರದಲ್ಲಿ ಒಬ್ಬಂಟಿಯಾಗಿ ಬದುಕ್ಬಿಡ್ತೀವಿ. ಅಂದರೆ ಮಾನವ ಅಂತಕ್ಕಂಥವನು ಸಂಘಜೀವಿ ಅಂತ ಹೇಳಿ ಹೇಗೆ ಕರಿತೀವೋ, ಆ ಸಂಘಜೀವಿಯ ಬದಲಾಗಿ ಏಕಜೀವಿಯಾಗಿ ಹೋಗ್ತೀನಲ್ವಾ. ಆ ಏಕಜೀವಿಯಿಂದ ಮತ್ತೆ ನಾನು ಮನುಷ್ಯ ಅಂತಕ್ಕಂಥವನು ಸಂಘಜೀವಿಯಾಗಿ ಬದುಕಬೇಕು. ಈ ಯಾಂತ್ರಿಕ ಲೈಫ್ ಅಥವಾ ಒಂದು ಜೀವನವನ್ನು ಬಿಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಕತೆ ನಮಗೆ ಹೇಳ್ತಾ ಹೋಗುತ್ತೆ. ಥ್ಯಾಂಕ್ ಯು.